ಬಾಗಲಕೋಟೆ ಜಿಲ್ಲೆಯಲ್ಲಿನ ಘಟಪ್ರಭಾ ನದಿ ತಟದ ಐತಿಹಾಸಿಕ ನಗರ ಮುಧೋಳದ ನಾಗರಿಕರು ಈಗ ನೀರಿನ ದೋಷದಿಂದಾಗಿ ಜೀವ ಕೈಯಲ್ಲಿ ಹಿಡಿದುಕೊಂಡು ಬದುಕುವಂತಾಗಿದ್ದು, ಇಲ್ಲಿನ ಜನರು ನಿತ್ಯವೂ ಕಲುಷಿತ ನೀರು ಕುಡಿಯುವುದರಿಂದಾಗಿ ಅನಾರೋಗ್ಯಕ್ಕೆ ತುತ್ತಾಗುವಂತೆ ಮಾಡಿದೆ. ನಗರದ ಮಹಾರಾಜ ಕಾಲನಿ ಭಾಗದಲ್ಲಿ ಅಂತರ್ಜಲ ಸಂಪೂರ್ಣ ವಿಷವಾಗಿ ಮಾರ್ಪಟ್ಟಿದ್ದು, ಪ್ರತಿ ಮನೆಯ ನಲ್ಲಿಯನ್ನು ತಿರುಗಿಸಿದರೆ ಸಾಕು ಕಲುಷಿತ ನೀರು, ಕೆಟ್ಟ ನೀರು, ಬುರುಗು ಸಹಿತ ಮತ್ತು ದುರ್ವಾಸನೆಯಿಂದ ತುಂಬಿದ ಮಿಶ್ರಿತ ನೀರು ಬರುತ್ತಿದೆ. ಈ ನೀರನ್ನು ಬಳಸುತ್ತಿರುವ ಸ್ಥಳೀಯ ನಾಗರಿಕರು ಸಾಂಕ್ರಾಮಿಕ ರೋಗದ ಭೀತಿಯಿಂದ ಬಳಲುತ್ತಿರುವುದು ಅತ್ಯಂತ ನೋವು ತರುವ ಸಂಗತಿ. ಈ ಭಾಗದ ಜನರಿಗೆ ಜಲಮೂಲವಾಗಿದ್ದ ಮತ್ತು ಅಂತರ್ಜಲ ವೃದ್ಧಿಗೆ ಕಾರಣವಾಗಿದ್ದ ಐತಿಹಾಸಿಕ ಮಹಾರಾಜ ಕಾಲನಿ ಕೆರೆ ಇಂದು ಕಣ್ಮುಚ್ಚಿ ಕುಳಿತಿರುವ ನಗರಸಭೆಯ ನಿರ್ಲಕ್ಷ್ಯದ ಪರಾಕಾಷ್ಠೆಯನ್ನು ಅಕ್ಷರಶಃ ಕೊಳಚೆಗುಂಡಿಯಾಗಿ ಪರಿಣಮಿಸಿದೆ. ಸುತ್ತಮುತ್ತಲಿನ ಕಲುಷಿತ ಚರಂಡಿ ನೀರೆಲ್ಲವೂ ಅವ್ಯಾತವಾಗಿ ಈ ಕೆರೆಗೆ ಸೇರುತ್ತಿರುವುದರಿಂದ ಕೆರೆ ನೀರು ಸಂಪೂರ್ಣ ಕಲುಷಿತಗೊಂಡಿದೆ. ಈ ವಿಷಪೂರಿತ ನೀರು ನಿಂತು ನಿಂತು ಮಲಿನ ನೀರು ಸಂಗ್ರಹವಾಗಿ ಅಲ್ಲಿನ ಸುತ್ತಮುತ್ತ ಅಸಹನೀಯ ವಾಸನೆ ಹರಡುತ್ತಿದೆ. ಅಷ್ಟೇ ಅಲ್ಲದೆ ಈ ಕಲುಷಿತ ನೀರು ಅಲ್ಲೇ ಇಂಗುವುದರಿಂದ ಬೋರ್ವೆಲ್ಗಳಲ್ಲಿ ಇದರ ಪರಿಣಾಮ ಬೀರುತ್ತಿದೆ. ಈ ಕಲುಷಿತ ನೀರಿನ ಸಮಸ್ಯೆಗಳಿಂದ ವಯೋವೃದ್ಧರು, ಚಿಕ್ಕ ಮಕ್ಕಳು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ. ದಿನನಿತ್ಯ ಸ್ನಾನಕ್ಕೂ ಬಳಸಲಾಗದಂತಹ ಸ್ಥಿತಿ ಬಂದು ನಿಂತಿದೆ ಎಂದು ವರದಿಯಾಗಿದೆ. ಒಟ್ಟಾರೆ ಹೇಳುವುದಾದರೆ ಈ ಭಾಗದ ಜನರಿಗೆ ಕಲುಷಿತ ನೀರಿನಿಂದಾಗುವ ಎಲ್ಲ ಸಮಸ್ಯೆಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ನಿರ್ಲಕ್ಷ್ಯ ವಹಿಸುತ್ತಿರುವ ನಗರಸಭೆ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವ ಮೂಲಕ ಕಲುಷಿತ ನೀರಿನ ಬಳಕೆಯಿಂದ ಬಳಲುತ್ತಿರುವ ನಾಗರಿಕರಿಗೆ ನ್ಯಾಯ ಒದಗಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಕೇಳ್ತಾ, ಮಾನ್ಯ ಸಭಾಪತಿಗಳಿಗೆ ಇನ್ನೂ ಒಂದು ವಿಷಯ, ತಾವು ಅಲ್ಲಿ ಕಲಿತಂಥವ್ರು ಮುಧೋಳದಲ್ಲಿ ತಾವು ಅಲ್ಲಿ ಮೇಲಿನ ಮೇಲೆ ಹೇಳ್ತಾ ಇರ್ತೀರಿ ಭಾಷಣ ಮಾಡುವಂಥ ಸಂದರ್ಭದಲ್ಲಿ, ಆ ಕೆರೆ ನೀರನ್ನು ನಾವು ಹೊತ್ಕೊಂಡು ತರ್ತಿದ್ವಿ ಅಂಥ ಪವಿತ್ರವಾದಂಥ ನದಿ ನೀರನ್ನು ನಗರಸಭೆ ಇವತ್ತು ಕಲುಷಿತ ಮಾಡಿದೆ. ದಯಮಾಡಿ ಅದಕ್ಕೆ ಪರಿಹಾರ ಒದಗಿಸುವಂಥ ತೀರ್ಮಾನ ಈ ಮಾನ್ಯ ಸಚಿವರು ಮಾಡಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ. ಮಾನ್ಯ ಸಭಾಪತಿಗಳೇ, ನಾನು ಪೂಜಾರ್ ಸರ್ ಜೊತೆಗೆ ಡಿಸ್ಕಸ್ ಮಾಡಿ ಏನಿದೆ ಸಾಲ್ವ್ ಮಾಡ್ತೇನೆ. ಅವರು ಡಿಸ್ಕಸ್ ಮಾಡಿ ನಾನು ಕೂಡ ಡಿಸ್ಕಸ್ ಮಾಡಿ ನಾನು ಹೇಳ್ತೀನಿ. ನಾನು ಅದು ಊರವ ನನಗೆ ಗೊತ್ತಿದೆ. ಉತ್ತರನು ನಾಳೆ ಅವರು ಅದೇ ಊರವರು ನಮ್ಮಲ್ಲಿ ಚರ್ಚೆ ಮಾಡೋಣ. ಆ ಕೆರೆಯಲ್ಲಿ ನಾವೆಲ್ಲ ನೀರು ತಂದಿವಿ, ಭಾಳ ಪವಿತ್ರವಾದ ಕೆರೆ ಹೇಳ್ತೀನಿ ನಾನು. ನಿಮ್ಮ ಮಕ್ಕಳ ಅತ್ಯುನ್ನತ ಶಿಕ್ಷಣಕ್ಕಾಗಿ ಬೆಸ್ಟ್ ಆಯ್ಕೆ ಬಿಎನ್ ಖೋತ್ ಸಿಬಿಎಸ್ಇ ಸ್ಕೂಲ್ ಹಾಗೂ ಸೈನ್ಸ್ ಅಂಡ್ ಕಾಮರ್ಸ್ ಕಾಲೇಜ್. ಪ್ರೈಮರಿಯಿಂದ ಡಿಗ್ರಿ ತನಕ ಇಲ್ಲೇ ಕಲಿಯುವ ಸುವರ್ಣಾವಕಾಶ. ಹೈಟೆಕ್ ಕಟ್ಟಡ, ಆಟದ ಮೈದಾನ, ಹಚ್ಚ ಹಸಿರಿನ ಪರಿಸರದೊಂದಿಗೆ ಶಿಸ್ತುಬದ್ಧ ಶಿಕ್ಷಣವೇ ಇಲ್ಲಿನ ಧ್ಯೇಯ. BN Koth International Public School is not only for examination but for life. ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ನುರಿತ ಬೋಧಕರು, ಹೈಟೆಕ್ ಲೈಬ್ರರಿ, ಸೈನ್ಸ್ ಲ್ಯಾಬ್ಗಳು, ಸುಸಜ್ಜಿತ ಹಾಸ್ಟೆಲ್, ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯವಿದೆ. BN Koth International Public School provides opportunity for hands-on activities. ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಆದ್ಯತೆ. BN Koth International Public School fosters learning skills with all amazing books. ಸ್ಕೂಲ್ ಬಸ್, ಸಿಸಿಟಿವಿ ಸೌಲಭ್ಯವಿದೆ. ಹಾಡು, ನೃತ್ಯದ ಮೂಲಕ ಚಿಣ್ಣರ ಕಲಿಕೆಯನ್ನ ಸುಲಭಗೊಳಿಸುತ್ತಾರೆ. ಪ್ರತಿ ವರ್ಷ ಎಸ್ಎಸ್ಎಲ್ಸಿಯಲ್ಲಿ 600ಕ್ಕಿಂತ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರತಿ ತಾಲೂಕಿನಿಂದ ಟಾಪ್ 5 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುತ್ತೆ. ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಇಂದೇ ಭೇಟಿ ನೀಡಿ ಬಿಎನ್ ಖೋತ್ ವಿದ್ಯಾಸಂಸ್ಥೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.